ಈ ಧಾರವಾಡದಲ್ಲಿ ವಾಸವಾಗಿರ್ತಕ್ಕಂಥ ಭೂಮಿ ಪಾಟೀಲ್ ಅಂತ ಕನ್ನವರು ಪ್ರಸ್ತುತ ನಮಗೆ ಒಂದು ಪ್ರೊಫೈಲ ಕಳಿಸಿರೋದು. ಇದು ಬಂದುಬಿಟ್ಟು ನನಗೆ ನೆನ್ನೆನೇ ಬಂದಿದೆ. ಸರ್ ಒಂದು ಸ್ವಲ್ಪ ನನ್ನ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ನನಗೆ ಒಬ್ಬ ಒಳ್ಳೆಯ ಗಂಡು ಬೇಕಾಗಿದ್ದಾರೆ. ಸೊ ನನ್ನ ಕನಸಿನ ರಾಜ ಹೀಗೆ ಇರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ಕೂಡ ಕಳಿಸಿದ್ದಾರೆ. ಏನೇನಪ್ಪ ಇವರ ಮಾಹಿತಿನೋ ಪಾಯಿಂಟ್ಗಳೇನೇನು ಪ್ರತಿಯೊಂದು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಸ್ನೇಹಿತರೆ, ಇವರ ಹೆಸರು ಬಂದುಬಿಟ್ಟು ಭೂಮಿ ಅಂತ. ಇವರ ಅಡ್ರೆಸ್ ಪಾಟೀಲು, ವಯಸ್ಸು 28 ವರ್ಷ. ಇವಾಗ ರೀಸೆಂಟಾಗಿ ಪ್ರಾರಂಭ ಆಗೈತಿ. ಇವರ ಜಾತಿ ಬಂದುಬಿಟ್ಟು ಲಿಂಗಾಯತ ಜನ. ನೋಡೋದಕ್ಕೆ ಲಕ್ಷಣವಾಗಿದ್ದಾರೆ, ದುಂಡಾಗಿದ್ದಾರೆ, ದಪ್ಪದಾಗಿದ್ದಾರೆ. ಸ್ನೇಹಿತರೆ, ಒಳ್ಳೆ ಟೆಡ್ಡಿ ಬೇರ್ ಥರ ಇದ್ದಾರೆ. ಇವರ ಫೋಟೋ ಕೂಡ ನಾನು ತೋರಿಸ್ತಿದ್ದೆ, ಬಟ್ ಫೋಟೋ ಬೇಡ ಸರ್, ಪಬ್ಲಿಕ್ ಆಗೋದು ಬೇಡ, ಪ್ರೈವೇಟಾಗಿ ನಾನು ಅವ್ರಿಗೆ ಕಳಿಸ್ತೀನಿ ಡೈರೆಕ್ಟಾಗಿ ಅಂತ ಹೇಳಿದ್ದಾರೆ. ಇವರ ಎತ್ತರ ಬಂದುಬಿಟ್ಟು 5 ಅಡಿ. ಶಿಕ್ಷಣದಲ್ಲಿ BEd ಕಂಪ್ಲೀಟ್ ಮಾಡಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಇವಾಗ ಇವರು ಇರುವಂಥ ಸ್ಥಳ ಬಂದುಬಿಟ್ಟು ಪ್ರಸ್ತುತ ಧಾರವಾಡದ ಒಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಾನು ಓದುತ್ತಾ ಇದ್ದೇನೆ. ಪ್ರಸ್ತುತ ನೀವು ನನ್ನನ್ನು ಮೀಟ್ ಆಗಬೇಕು ಅಂತಂದರೆ, ಅಂದರೆ ಅಲ್ಲೇ ಹತ್ತಿರದವ್ರು ಯಾರಾದಿದ್ದರೆ ಡೈರೆಕ್ಟ್ ಬಂದರೆ ನಾನು ಸಿಗ್ತೇನೆ ನಿಮಗೆ ಅಂತ ಹೇಳಿರೋದು. ಬಟ್ ಸಿಗೋಕ್ಕೂ ಮುನ್ನ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇರಬೇಕು ನೋಡಿ. ನನ್ನ ಓದಿಗೆ ಸಮಸ್ಯೆ ಮಾಡಬಾರ್ದು. ಪ್ರಸ್ತುತ ಅಂದರೆ ಇವಾಗ ನೀವು ನನ್ನನ್ನು ಮದುವೆ ಆದರೆ ಮುಂದೇನು ಮದುವೆ ಆದ ನಂತರ ಕೂಡ ಟೆನ್ಷನ್ ತೊಗೋಬೇಡ, ಓದು ಅಂತ ನೀವು ನನಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಹೊರತು ಸಮಸ್ಯೆ ಮಾಡಬಾರ್ದು. ಬೇಕಿದ್ದರೆ ನಾನೇ ನಿಮಗೆ ದುಡಿಸ್ತಾಕ್ತೀನಿ, ಒಂದು ಜಾಬು ಅಂತ ಸಿಕ್ಕಿದ್ರೆ ನಾನೇ ನಿಮಗೆ ದುಡಿಸ್ತಾಕ್ತೀನಿ, ನೀವೇನು ದುಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಹತ್ರ ಒಳ್ಳೆಯ ಒಂದು ಮನಸ್ಸು ಇರಬೇಕು. ಆ ಒಂದು ಮನಸ್ಸಿನಿಂದ ಒಳ್ಳೆಯ ಒಂದು ಸಂಸಾರ ನಡೆಸುವಂತಹ ತಿಳುವಳಿಕೆ ಇರಬೇಕು ಅಂತ ಹೇಳಿದ್ದಾರೆ. ವಾವ್, ಎಂಥ ಮಾತು! ಅದಕ್ಕೆ ಶಿಕ್ಷಣ ಪಡಿಬೇಕು ಅಂತ ಅನ್ನೋದು ಸ್ನೇಹಿತರೆ. ನೋಡಿ ಎಂಥ ಮಾತು ಹೇಳಿದ್ದಾರೆ. ನೋಡೋದಕ್ಕೆ ಒಳ್ಳೆಯ ಒಂದು ಶರೀರ, ಆರೋಗ್ಯವಂತಾಗಿರ್ತಕ್ಕಂಥ ದೇಹ ಕೂಡ ನಿಮ್ಮ ಹತ್ರ ಹೊಂದಿರಬೇಕು ಅಂತ ತಿಳಿಸಿರ್ತಕ್ಕಂಥದ್ದು. ಇಷ್ಟು ಇದ್ದರೆ ಸಾಕು, ನಾನೇ ನಿಮ್ಮನ್ನು ವಿವಾಹ ಆಗ್ತೀನಿ, ನಾನು ಎಲ್ಲದಕ್ಕೂ ತಯಾರಿ ಇದ್ದೇನೆ ಅಂತ ಹೇಳಿದರು. ಸೊ ಇದಿಷ್ಟೇ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಸಾಕು, ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಆಫರ್ ಬಿಡೋಕ್ಕೆ ಹೋಗ್ಬೇಡಿ. ಧಾರವಾಡದಲ್ಲಿರೋರು ಈ ಕ್ವಾಲಿಫಿಕೇಷನ್ಗಳ ಮೂಲಕ ನೀವು ಡೈರೆಕ್ಟಾಗಿ ಆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಭೇಟಿಯಾಗಿ, ಇಲ್ಲ ಅಂತಂದರೆ ನಾನೇ ಖುದ್ದಾಗಿ ಬರಬೇಕು ಅಂದರೆ ನಿಮ್ಮ ಫೋಟೋನ, ನಿಮ್ಮ ಹೆಸರನ್ನು, ನಿಮ್ಮ ನಂಬರ್ನ ನಮ್ಮ ಒಂದು ಅಬೌಟ್ ಸೆಕ್ಷನಲ್ಲಿ Gmail ಐಡಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕಳಿಸಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನೇ ರಿಪ್ಲೈ ಕೊಡ್ತೀನಿ ಅಂತ ಹೇಳಿರೋದು. ಆದರೆ ಬಟ್ ಈ ಒಂದು ಕಾರಿನ ಬಗ್ಗೆ ಅವ್ರಿಗೆ ತುಂಬ ದಿನಗಳಿಂದ ಡ್ರೀಮ್ ಇದೆ ಅಂತೆ ನೋಡಿ ಸ್ನೇಹಿತರೆ. ಸ್ಕೋಡಾ ಫೆಬಿಯಾ ಅಂತಂದ್ಬಿಟ್ಟು ಈ ಒಂದು ಡ್ರೀಮ್ ಕಾರು. ಪ್ರಸ್ತುತ ಅವರು ಎಜುಕೇಷನ್ ಕಂಪ್ಲೀಟ್ ಆದ ನಂತರ ಒಂದು ಸ್ಯಾಲ್ರಿ ಬಂದ ತಕ್ಷಣ ಈ ಒಂದು ಕಾರ್ನ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಸ್ಕೋಡಾ ಫೆಬಿಯಾ ಅಂತಂದ್ಬಿಟ್ಟು ಬೈಯಿಂಗ್ ಇದು ಮೋಸ್ಟ್ ಎಲಿಜಿಬಲ್ ಮ್ಯಾಟ್ ಎಕ್ಸ್ಪೆನ್ಸಿವ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಎಕ್ಸ್ಪೆನ್ಸಿವ್ ಕಾರ್ ಅಂದರೆ ಒಂದು 10 to 20 lakhsವರೆಗೂ ಈ ಒಂದು ಕಾರಿನ ಬೆಲೆ ಆಗಿದೆ. ಆ್ಯಂಡ್ ಕಲರಿಂಗಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಒಳ್ಳೆಯ ಒಂದು ಮಾಡ್ರನ್ ಕಲರ್, ನ್ಯೂ ಮಾಡ್ರನ್ ಡಿಸೈನಲ್ಲಿ ಸ್ಕೋಡಾ ಫೆಬಿಯಾ ಕಾರ್ ಇರ್ತಕ್ಕಂಥದ್ದು. 79 bhp ಆರ್ ವಿತ್ ಚಾರ್ಜೇಬಲ್ ಆ್ಯಂಡ್ 3 ಸೈಜ್ ಆ್ಯಂಡ್ ಅಂಡರ್ ಬಾಕ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಒಂದು ಗೇರ್ ಬಾಕ್ಸ್ ಇದೆ. ಆ್ಯಂಡ್ ಟೈರ್ ಕಂಡೀಷನ್ 100% ಇದೆ ಸ್ನೇಹಿತರೆ. ಪ್ರಸ್ತುತ ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಹ್ಯಾಂಡೇ ಅವರು ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸ್ಕೋಡಾ ಫೆಬಿಯಾ ಸ್ನೇಹಿತರೆ. ಇದರ ಡೀಟೇಲ್ಸ್ ಕೂಡ ನೋಡೋಣ. ಇಟ್ ಈಸ್ 1.5 ಲೀಟರ್ ಟರ್ಬೋ ಆ್ಯಂಡ್ ಸಿಲಿಂಡರ್ ದಟ್ ಮೇಕ್ಸ್ ದ 148 bhp ಬಟ್ ಸಡನ್ಲಿ ಆ್ಯಸ್ ದ ಸ್ಟ್ರಾಂಗ್ ಕಂಟೈನರ್ ಅಂತ ಹೇಳಿದ್ದಾರೆ. ಇದು ಸ್ಕೋಡಾದ ಒಂದು ಮಾಹಿತಿ. ಇನ್ನೊಂದು ಫ್ಯೂಚರಲ್ಲಿ ನೋಡೋದಾದರೆ ಅದರ ಒಳಗಿನ ಕೆಲವೊಂದಿಷ್ಟು ಫ್ಯೂಚರ್ಸ್ ಹೇಳ್ತೀನಿ ನೋಡಿ ಸ್ನೇಹಿತರೆ. ಆಟೋಮೆಟಿಕಲಿ ಏರ್ ಬ್ಯಾಗ್ ಇದೆ. ಆಕ್ಸಿಡೆಂಟ್ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಬೆಲ್ಟ್ ಹಾಕ್ಕೊಂಡಿದ್ರೆ ಆಟೋಮೆಟಿಕಲ್ ಆನ್ ಆಗುತ್ತೆ ಈ ಒಂದು ಏರ್ ಬ್ಯಾಗ್. ಆ್ಯಂಡ್ ವಿತ್ ಬ್ಯಾಕ್ ಸೈಡಿಂದ ಕ್ಯಾಮ್ರಾ ಕೂಡ ಇದೆ, HD ಕ್ಯಾಮ್ರಾ ವಿತ್ ಅನ್ TV ಏರಿಯಾ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ನೆಗೆಸಿಬಲ್ ಕೂಡ ಇದಾಗುತ್ತೆ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಒಳ್ಳೆಯ ಒಂದು ಹ್ಯಾಂಡ್ ಬ್ರೇಕ್ ವಿತ್ ಸ್ಟೇರಿಂಗ್, ಲೈವ್ ಸ್ಟೇರಿಂಗ್. ದೆನ್ ಆಫ್ಟರ್ ದಿಸ್ ಏರ್ ಬ್ಯಾಗ್ ಆ್ಯಂಡ್ TV ಏರಿಯಾ, ದಿಸ್ ಮೈಲೇಜ್ ವಾಸ್ 28 per 1 ಲೀಟರ್ಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಂಜಿನಲ್ಲಿ 120cc ಇಂಜಿನ್. ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಕಾರ್ ಆಗಿದೆ ಅಂತ ಹೇಳಿರೋದು. ಸೊ ಅವರ ಡ್ರೀಮ್ ಕಾರ್ ಇರ್ತಕ್ಕಂಥದ್ದು ಈ ರೀತಿ ಇದೆ. ನಿಮಗೆ ಈ ಒಂದು ಡ್ರೀಮ್ ಕಾರ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನೀವೇನು ಬೇಕಾಗಿಲ್ಲ. ಅವರೇ ಎಲ್ಲ ಆಫರಲ್ಲಿ ತೆಗೆದುಕೊಳ್ತಾರೆ, ಮದುವೆ ಆದ ನಂತರ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಬಟ್ ತೋರಿಸಿ ಸರ್ ಅಂತ ಹೇಳಿರ್ತಕ್ಕಂಥ ಕಾರಣದಿಂದ ತೋರಿಸಿದೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಬೇಗ ಕಮೆಂಟ್ ಬಾಕ್ಸಲ್ಲಿ ಅಥವಾ Gmail ಐಡಿಗೆ ಅವರಿಗೆ ಮೆಸೇಜ್ ಕಳಿಸಿ ಅಂತ ಹೇಳ್ತಾ
ಸಿಗ್ತೀನಿ ಮತ್ತೆ ಬಾಯ್.